4 ಲಕ್ಷದ ಹ್ಯಾಂಡ್ ಬ್ಯಾಗ್ ಹಿಡಿದು ಬಂದ ಕಂಗನಾ. ಕಾಟನ್ ಸೀರೆ, ಗಾಗಲ್ಸ್ನಲ್ಲಿ ಕ್ವೀನ್ಸ್ ವೈಟ್. ಮಳೆಗಾಲದ ಅಧಿವೇಶನಕ್ಕೆ ಬಂದ ಲೇಡಿ ಪಾಪ್. ದೆಹಲಿಯಲ್ಲಿ ನಡೆದ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಬಿಜೆಪಿ ಸಂಸದೆ ನಟಿ ಕಂಗನಾ ರಣಾವತ್ ಭಾಗವಹಿಸಿದ್ರು. ಅವರು ಕಾಟನ್ ಸೀರೆಯನ್ನ ಉಟ್ಟಿದ್ದು, ಅದರೊಂದಿಗೆ ಪಫಿ ಫುಲ್ ಸ್ಲೀವ್ ಹೊಂದಿರುವ ಬೂಟ್ ನೆಕ್ ಬ್ಲೌಸ್ ಅನ್ನು ಧರಿಸಿದ್ರು. ಅವರ ಉಡುಗೆ ಸಾಂಪ್ರದಾಯಿಕವಾಗಿದ್ದರೂ ಹಾಮ್ಸ್ ಬ್ಯಾಗ್ ಕೈಯಲ್ಲಿ ಹಿಡಿದು ಬಂದ ಕಾರಣ ನಟಿ ಕ್ವೀನ್ಸ್ ವೈಬ್ ಅನ್ನು ಕೊಟ್ಟಿದ್ದಾರೆ. ಹೌದು, ಹಾಮ್ಸ್ ಫ್ರಾನ್ಸ್ ಮೂಲದ ಅತ್ಯಂತ ಬೇಡಿಕೆಯ ಐಷಾರಾಮಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಇದು ಉತ್ತಮ ಕರಕುಶಲತೆ ಮತ್ತು ವಿಶೇಷತೆಗೆ ಹೆಸರುವಾಸಿಯಾಗಿದೆ. ವಾಸ್ತವವಾಗಿ ಬಿರ್ಕಿನ್ ಅಥವಾ ಕೆಲಿಯಂತಹ ಅವರ ಕೈಯಿಂದ ಮಾಡಿದ ಚೀಲಗಳು ಫ್ಯಾಷನ್ ಜಗತ್ತಿನಲ್ಲಿ ವ್ಯಾಪಕವಾಗಿ ಬೇಡಿಕೆ ಇದೆ. ಉತ್ತಮ ಕಲ್ಟ್ ಕ್ಲಾಸಿಕ್ ಸ್ಥಾನಮಾನವನ್ನು ಪಡೆದಿದೆ. ನಟಿಯ ಬ್ಯಾಗ್ ಬಲು ದುಬಾರಿ. ಅದೇ ಬ್ರ್ಯಾಂಡ್ನಿಂದ ಕಂಗನಾ ಹರ್ಬ್ಯಾಗ್ಸ್ ಮೆಸೆಂಜರ್ 39 ಬ್ಯಾಗ್ ಅನ್ನು ಹೊಂದಿದ್ರು. ವೆಬ್ಸೈಟ್ ಪ್ರಕಾರ ಚೀಲವನ್ನು 34,850 ಚೈನೀಸ್ ಯುವಾನ್ನಲ್ಲಿ ಪಟ್ಟಿ ಮಾಡಲಾಗಿದೆ. ಇದು ಸರಿಸುಮಾರು 4,25,384 ರೂಪಾಯಿ ಆಗಿದೆ. ಕಾಟನ್ ಸೀರೆಯೊಂದಿಗೆ ಲೆದರ್ ಬ್ಯಾಗ್ ಬೀಚ್ ಬಣ್ಣವು ಐಷಾರಾಮಿಯ ಸರಳತೆಯನ್ನು ತೋರಿಸಿದೆ. ಸ್ಟೈಲಿಶ್ ಬ್ಲೌಸ್ಗಳೊಂದಿಗೆ ವಿನ್ಯಾಸಗೊಳಿಸಲಾದ ಸಿಂಪಲ್ ಕಾಟನ್ ಸೀರೆಯಲ್ಲಿ ನಟಿ ಸೂಪರ್ ಆಗಿ ಕಾಣಿಸಿದ್ದಾರೆ. ಇನ್ನು ಕಂಗನಾ ಸಂಸತ್ತಿನ ಅಧಿವೇಶನದ ಹಿಂದಿನ ಲುಕ್ಗಳಲ್ಲೂ ಅದೇ ಹಾಮ್ಸ್ ಬ್ಯಾಗ್ ಕಾಣಿಸಿಕೊಂಡಿತ್ತು. ಅವರ ಬ್ಯಾಗ್ ಅವರ ಕೈಮಗ್ಗ ಹತ್ತಿ ಸೀರೆಯೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದೆ. ಮೃದುವಾದ ಪೀಚ್ ಬಣ್ಣವು ಬ್ಯಾಗ್ನಂತೆ ಅದೇ ಬಣ್ಣಕ್ಕೆ ಸಿಮಿಲರ್ ಆಗಿದ್ದು, ಅವರ ಲುಕ್ ಇನ್ನಷ್ಟು ಆಕರ್ಷಕವಾಗಿದೆ. ಅವರು ತಮ್ಮ ಕೂದಲನ್ನು ಅಚ್ಚುಕಟ್ಟಾಗಿ ಬನ್ ಮಾಡಿ ಅದನ್ನು ಸ್ಟೈಲ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ಅವರು ಬಿಳಿ ಸೀರೆಯೊಂದಿಗೆ ಮುತ್ತಿನ ಕಿವಿಯೋಲೆಗಳನ್ನು ಕೂಡ ಧರಿಸಿದರು. ಇನ್ನು ಪವರ್ ಡ್ರೆಸ್ಸಿಂಗ್ ಪಾಶ್ಚಿಮಾತ್ಯ ಟೈಲರ್ಡ್ ಸೂಟ್ಗಳು ಮತ್ತು ವೇಸ್ಟ್ ಕೋಟ್ಗಳನ್ನು ಮೀರಿದೆ. ಇದು ಸೀರೆಯಂತಹ ಜನಾಂಗೀಯ ಉಡುಗೆಗಳನ್ನು ಕೂಡ ಒಳಗೊಂಡಿದೆ. ಇನ್ನು ಕಂಗನಾ ರಣಾವತ್ ರಾಜಕೀಯದಲ್ಲಿನ ತಮ್ಮ ಆರಂಭಿಕ ಅನುಭವಗಳ ಬಗ್ಗೆ ಮಾತಾಡಿದ್ದಾರೆ. ಟೈಮ್ಸ್ ನೌ ಜೊತೆಗಿನ ಚಾಟ್ನಲ್ಲಿ ಕಂಗನಾ ರಾಜಕೀಯವು ತುಂಬಾ ದುಬಾರಿ ಹವ್ಯಾಸ ಅಂತ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಅಂತ ಹೇಳಿದರು. ಇನ್ನು ಹವ್ಯಾಸ ಅನ್ನುವ ಪದದ ಬಳಕೆಯ ಬಗ್ಗೆ ಕೇಳಿದಾಗ ಕಂಗನಾ, ಖಂಡಿತ ನೀವು ಸಂಸದರಾಗಿದ್ದರೆ ನೀವು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದೀರಿ. ನಿಮಗೆ ಕೆಲಸ ಬೇಕಾಗಿರೋದ್ರಿಂದ ರಾಜಕೀಯವನ್ನು ವೃತ್ತಿಯಾಗಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಇನ್ನು ನಿಮ್ಮ ಅಡಿಗೆಯವನು ಮತ್ತು ಚಾಲಕನನ್ನು ನಿರ್ವಹಿಸೋದಕ್ಕೆ ನೀವು ಇಲ್ಲಿ ಪಡೆಯುವ ಯಾವುದೇ ಸಂಬಳ ಕೂಡ ಸಾಕಾಗೋದಿಲ್ಲ. ನಿಮಗೆ ಇಲ್ಲಿ ವಾಸ್ತವವಾಗಿ ಕೇವಲ 50,000 ರಿಂದ 60,000 ರೂಪಾಯಿಗಳು ಮಾತ್ರ ಉಳಿಯುತ್ತೆ ಅಂತ ನನಗೆ ಅರ್ಥ ಆಗಿದೆ. ಅದು ಸಂಸದರಾಗಿ ನಿಮ್ಮ ಸಂಬಳ ಅಂದಿದ್ದಾರೆ. ಭಾರತದಲ್ಲಿ ಸಂಸತ್ ಸದಸ್ಯರ ವೇತನ ಸರಿಸುಮಾರು 1.24 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ದಾರೆ.